ನೋಡಿ, 40.34 ಎಷ್ಟನ್ನು ಕೂಡಿಸಿದರೆ 75.14 ಬರುವುದು ಅಂತದ. ಈಗ ನೋಡ್ರಿ, 40.34 ಎಷ್ಟನ್ನು ಕೂಡಿಸಿದರೆ 75.14 ಬರುವುದು ಅಂತದ. 44 ಹಿಂಗೆ ಮಾಡ್ಕೋತ ಕೂಡಬಾರ್ದು. ಈಗ ಒಂದು ಹೊಸ ಪದ್ಧತಿ ಹೇಳತ್ತಂದು ನೋಡ್ರಿ. ಎಕ್ಸ್ ಈಸ್ ಈಕ್ವಲ್ ಟು 75.14 ಪ್ಲಸ್ ಇದು ಈಚೆಗೆ ಬಂತಂದ್ರೆ ಮೈನಸ್ 40.34. ಈಗಂತೂ ನಿಮಗೆ ತಿಳಿತಾ ಬರೋಬ್ಬರಿ ಪೂರ್ಣ ಸಂಖ್ಯೆ ವರ್ಗ ತೆಗೀರಿ. 75 ಮೈನಸ್ 40 ಮಧ್ಯಂತರ ಚಿಹ್ನೆ ಪ್ಲಸ್ 1/4 ಮೈನಸ್ 3/4. ಛೇದಗಳು ಸಮನಾಗಿದ್ದಾರೆ. 75 40 ಹೋತಂದ್ರೆ ಎಷ್ಟು ಉಳಿತು? 35 ಉಳಿತು. ಮಧ್ಯಂತರ ಚಿಹ್ನೆ ಪ್ಲಸ್, ಇಲ್ಲಿ ಮುಂದೆ ದೊಡ್ಡ ಅಂಕಿ ಅದ. ಛೇದಗಳು ಸಮನಾಗಿದೆ, ಮುಂದೆ ದೊಡ್ಡ ಅಂಕಿ ಇತ್ತಂದ್ರೆ ಏನಾಗ್ತದೆ? ಮೈನಸ್ ಹಾಕ್ರಿ. 3 1 ಕಳೀರಿ, 2/4 ಆಯ್ತು. ನೋಡಿ, 2 1 2 35 ಪ್ಲಸ್ 2 1 2 ಮೈನಸ್ 1/2 ಆಯ್ತು. ನೋಡ್ರಿ, 35 1 ಕಡಿಮೆ ಮಾಡ್ರಿ. 35 1 ಕಡಿಮೆ ಮಾಡಿ ಎಷ್ಟಾಯ್ತು? 34 ಆಯ್ತು. 35 1 ಕಡಿಮೆ ಮಾಡ್ರಿ. ಇದನ್ನ ಅರ್ಧ ಕಳಿಬೇಕಲ್ಲ. ಅರ್ಧ 1 ಅರ್ಧ ಕಳೆದ್ರೆ ಎಷ್ಟಾಯ್ತು? 34.12. ಆನ್ಸರ್ ಈಸ್ ಈಕ್ವಲ್ ಟು 34.12. ಉತ್ತರ ಇಲ್ಲದ ನೋಡ್ರಿ, ಹುಡುಕ್ಯಾಡ್ರಿ. ಹಿಂಗೆ ದೊಡ್ಡ ಇದ್ದಾಗ ಹಿಂಗೆ ಪೂರ್ಣ ಸಂಖ್ಯೆ ವರ್ಗ ತೆಗೆದು ಲೆಕ್ಕ ಮಾಡೋದು ಕಲಿಬೇಕು. 34.12 ಉತ್ತರ ಸಂಖ್ಯೆ ಎ. ನೋಡಿ, ಎಕ್ಸ್ ಇಟ್ಕೊಂಡು 75 ಮೈನಸ್ 40. 75 40 ಪೂರ್ಣ ಸಂಖ್ಯೆ ಕಳೆದ್ರಿ 35 ಬಂತು. ಮಧ್ಯಂತರ ಚಿಹ್ನೆ ಪ್ಲಸ್ ಬಂತು. ಇದರ ಮುಂದೆ ದೊಡ್ಡ ಅಂಕಿ ಬಂದದಂದ್ರೆ 3 1 ಕಳೀರಿ, 2 ಆಯ್ತು. 2/4 ಅಂದ್ರೆ ಮೈನಸ್ 1/2. 2 1 2 2. ಇದ್ರಾಗ ಒಂದು ಅಂಕಿ ಕಡಿಮೆ ಮಾಡ್ರಿ, 34 ಆಯ್ತು. 1 ಅರ್ಧ ತೆಗೆದ್ರೆ ಅರ್ಧ ಉಳಿತು, 34.12. ಹಿಂಗೆ ಸರಳ ರೀತಿ ಒಳಗೂ ತಿಳ್ಕೊಬೇಕು. ಆಮೇಲೆ ಇನ್ನೊಂದು, ಇದನ್ನ ಈ ಕಡೆ ತೆಗೆದಾಗ ಏನಾಗ್ತದೆ ಅನ್ನೋದನ್ನ ನಿಮಗೆ ಅದನ್ನು ನಾವು ಭಾಳ ಸರಳ ರೀತಿ ಒಳಗೆ ಇನ್ನೊಂದು ರೀತಿ ಒಳಗೂ ನಾವು ಹೇಳ್ಬೋದು. ಇದನ್ನು ದಶಮಾಂಶ ಯಾವುದೇ ಒಂದು ಅಂಕಿಯ ತಳಗ 4 2 ಆಮೇಲೆ 2 ಆದಿಂದ 5 10 8 ಜರ್ ಬಂದು ಅಂದ್ರೆ 21 51 41 ಇವೆಲ್ಲ ದಶಮಾಂಶ, ಪೂರ್ತಿ ದಶಮಾಂಶ ಅಂತ. ಅದಕ್ಕೆ ಇದೊಂದು ದಶಮಾಂಶ ಮಾಡ್ಕೊಂಡು ಮಾಡ್ಬೋದು. ಭಾಳ ಸರಳ ದಶಮಾಂಶ ಮಾಡ್ಕೊಂಡ್ರೆ ಒಂದು ಸಣ್ಣ ಎಕ್ಸಾಂಪಲ್ ತಗೋರಿ. ಈಗ ನೀವು ಇದರಾಗ ಇದನ್ನು ಕಳಿಬೇಕಾಗ್ಯದ. ಇದ್ರದ್ದು ಎಷ್ಟಾಯ್ತು? 75.25 ಆಯ್ತು. ನೋಡ್ರಿ, ಆಯ್ತೋ ಇಲ್ಲೋ? 75.25 ಮೈನಸ್ 40.75 ಕಳೀರಿ. 4 3 ಅಂಶ ಅಂದ್ರೆ ಎಷ್ಟು? 75 ಆಯ್ತು. ಕಳೀರಿ. ಈಗ ನೋಡ್ರಿ, 5ರಾಗ 5 ಆದ್ರೆ ಪೂಜೆ, 12ರಾಗ 7 ಆದ್ರೆ 5, ಬಿಂದುಕ್ಕೆ ಬಿಂದು 5ಕ್ಕೆ 5, 10 12ರಾಗ 7 ಆದ್ರೆ 5, 5ರಾಗ 1 ಆದ್ರೆ 4, 7ರಾಗ 3 ಆದ್ರೆ 4. 51 ಅಂಶ ಅಂದ್ರಿ ಏನು? ನೋಡ್ರಿ, 50ಕ್ಕೆ ತಳಗ 100 ಇಟ್ಟು ಬಿಡ್ರಿ. ನೋಡ್ರಿ, 51 52 ಬರೋಬ್ಬರಿ 1 2 ಅಂಶ ಆಗ್ತಿಲ್ಲ ನೋಡ್ರಿ. ಇಲ್ಲಿ 34.1 2 ಅಂಶ ಇಟ್ಬಿಡ್ರಿ. 34.1 2 ಅಂಶ. ಇದು 50 100 ಇಲ್ಲಿ ಇಟ್ಟು ಕಿಶಿಂದ ಕನಿಷ್ಠ ರೂಪಕ್ಕೆ ತೊಗೊಂಡ್ಬರಿ, ಮುಗಿದು. ಹೆಂಗೆ ಮಾಡಿದ್ರು ಬರ್ತದೆ ಲೆಕ್ಕ. 50.1 2 ಅಂಶರಲ್ಲಿ ಎಷ್ಟನ್ನು ಕೂಡಿಸಿದರೆ 70.34 ಬರೋದು. ಸೇಮ್ ಅದ್ರಂಗೆ ಅದ ನೋಡಿ. 50.1 2 ಅಂಶರಲ್ಲಿ ಎಷ್ಟನ್ನು ಕೂಡಿಸಿದರೆ 70.34 ಬರುವುದು.
ಎಕ್ಸ್ ಬರೋಬರಿ 70.34 ಪ್ಲಸ್ ಇದ್ದದ್ದು ಇಚ್ಚಕ್ಕೆ ಹೋತಂದ್ರೆ -50.12 ತಿಳಿತಲ್ಲ. ಈಗ ನೋಡ್ರಿ 70 50 ಕಳೀರಿ, ಮಧ್ಯಂತರ ಚಿಹ್ನೆ ಪ್ಲಸ್ ಹಾಕ್ರಿ, ಇದು 3-4 ಹಾಕ್ರಿ, ಇದಕ್ಕೆ 1-2 ಹಾಕ್ರಿ. ನೋಡಿ ಸರಳ. ಈಗ ನೋಡಿ 70 50 ಕಳೀರಿ, 20 ಉಳಿತು, ಪ್ಲಸ್ 1 ನೋಡಿ 4 1 4, 4 1 4, 2 3 6, 4 1 4, 2 3 6, 4 1 4 ಹಿಂಗೆ ಮಾಡಿದ್ರು ಬರ್ತದ. ಇನ್ನೊಂದು ರೀತಿ ಮಾಡಿದ್ರು ಬರ್ತದೆ. ಮತ್ತೀರ ಸರಳ ಇದು ಪ್ಲಸ್ ಇದರ ಲಾಸ ಎಷ್ಟಾಗ್ತದೆ ನೋಡ್ರಿ 4 ನೋಡಿ 4 1 2 2 3 1 3 ಮೈನಸ್ 2 1 2 3 2 ಆದ್ರೆ 1 1/4 ನೋಡಿ ದೊಡ್ಡ ಅಂಕೆ ಸಣ್ಣ ಅಂಕೆ ಕಳೀತು ಬರೋಬರಿ 20 ಪ್ಲಸ್ 1/4 ಬರೋಬರಿ. ಆನ್ಸರ್ ಮಾಡುವಾಗ ಪ್ಲಸ್ ತೆಗೆದು ಬಿಡ್ರಿ. ಆನ್ಸರ್ ಇಸ್ ಈಕ್ವಲ್ ಟು ಉತ್ತರ ಆಚಾಗ 20.14 ಅಂತ ಬರೆದು ಬಿಡ್ರಿ. ಉತ್ತರ ಸಂಖ್ಯೆ 20.14 ಎಲ್ಲಿ ಅದು? ಉತ್ತರ ಸಂಖ್ಯೆ ಡಿ. ಇಲ್ಲಿ ಲಸ ಹೆಂಗೆ ಬಂದದಂದ್ರೆ ಇದು 4 2 8 2 3 6 4 1 4 ಹಿಂಗೆ ಈ ಪದ್ಧತಿ ಪ್ರಕಾರ ಮಾಡಿದ್ರೆ ನೀವು ಕನ್ಫ್ಯೂಸ್ ಮಾಡ್ಕೋತೀರಿ ಅಂತ ತಿಳ್ಕೊಂಡು ಬೇಡ ಅಂತ ಬಿಟ್ಬಿಟ್ಟೆ ನಾನು. ಈಗ ನೋಡ್ರಲ್ಲ ಇಲ್ಲ ಲಸ ಅದ ಇಲ್ಲ ನೋಡ್ರಿ 4 4 1 2 2 3 1 3 2 1 ಇಷ್ಟು ಸರಳ ಲೆಕ್ಕ ಇರ್ತದೆ. ಮಾಡಿ ನೋಡ್ರಿ ಗಣಿತಗಳನ್ನು ಮಾಡಬೇಕು. 21 ಇಂಥ ಗಣಿತಗಳನ್ನು ನೀವು ಕಲ್ತೀರಿ ಅಂದ್ರೆ ಬೀಜ ಗಣಿತ ಕಲ್ತಂಗೆ ನೀವು. ಆಲ್ಜಿಬ್ರಾ ಈಗ ಚಾಲು ಆಗೈತೆ ನೀವು